ಕೊಳ್ಳೇಗಾಲ ನಗರದ ವಿಶ್ವಚೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಾಲಿನ ದ್ವಿತೀಯ PU ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾಲೇಜು ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿ ಅಭಿನಂದಿಸಲಾಯಿತು. ವಾಣಿಜ್ಯ ವಿಭಾಗದಲ್ಲಿ ಸುಪ್ರೀತಾ 600 ಅಂಕಗಳಿಗೆ 575 ಅಂಕಗಳನ್ನು ಪಡೆದು ಸಾಧನೆಗೈದಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿ ಪ್ರೀತಮ್ 600 ಅಂಕಗಳಿಗೆ 567 ಅಂಕಗಳನ್ನು ಪಡೆದಿದ್ದು, ವಿಜ್ಞಾನ ವಿಭಾಗದಲ್ಲಿ ಜಸಿಂತಾ ಗ್ರೇಸಿ 600 ಅಂಕಗಳಿಗೆ 554 ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಪ್ರೇಮಲತಾ ಕೃಷ್ಣಸ್ವಾಮಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಯು ವಿದ್ಯಾರ್ಥಿಗಳ ಅಭ್ಯುದಯವನ್ನ ಗಮನದಲ್ಲಿಟ್ಟುಕೊಂಡು ಅತ್ಯುತ್ತಮ ಬೋಧನೆ ನೀಡುತ್ತಿದೆ. ಇದರ ಫಲವಾಗಿ ವಿಜ್ಞಾನ ವಿಭಾಗದಲ್ಲಿ ಕಾಲೇಜಿಗೆ ಸತತ 3 ವರ್ಷಗಳಿಂದ 100% ಫಲಿತಾಂಶ ಲಭಿಸುತ್ತಿದೆ. ಇದನ್ನ ಗಮನಿಸಿ ಪೋಷಕರು ತಮ್ಮ ಮಕ್ಕಳನ್ನ ನಮ್ಮ ಸಂಸ್ಥೆಗೆ ದಾಖಲಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಯೋಜಕ ಜಗದೀಶ್, ಪ್ರಿನ್ಸಿಪಲ್ ಭಾಸ್ಕರನ್, ಉಪನ್ಯಾಸಕರುಗಳಾದ ಚೇತನ್ ರಾಜ್, ಲಕ್ಷ್ಮಣ್ ಶೆಟ್ಟಿ ಉಪಸ್ಥಿತರಿದ್ದರು. ನನ್ನ ಹೆಸರು ಸುಪ್ರೀತಾ ಕೆ. ನಾನು ವಾಣಿಜ್ಯ ವಿಭಾಗದಲ್ಲಿ 575 ಮಾರ್ಕ್ಸ್ ತಗೊಂಡು 95% ತಗೊಂಡಿದ್ದೀನಿ. ಈ ನನ್ನ ಸಕ್ಸಸ್ಗೆ ರೀಸನ್ ನನ್ನ ಎಫರ್ಟ್ಸ್ ಮತ್ತು ನನ್ನೆಲ್ಲ ಲೆಕ್ಚರ್ಸ್ಗಳು ರೀಸನ್ ಆಗಿರ್ತಾರೆ. ಮತ್ತು ನಮ್ಮ ಕಾಲೇಜಲ್ಲಿ ತುಂಬ ಓದೋಕ್ಕೆ ವಾತಾವರಣ ಅನುಕೂಲ ಎಲ್ಲ ಚೆನ್ನಾಗಿದೆ ಮತ್ತು ತುಂಬ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರೀತಮ್ ಕೆ. ನಾನು ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೆ ಹಾಗೂ ನಾನು 94.5% ತಗೊಂಡಿದ್ದೀನಿ. ಅದಕ್ಕೆ ಕಾರಣ ನಮ್ಮ ಶಿಕ್ಷಕರು ಹಾಗೂ ನನ್ನ ಎಫರ್ಟ್. ಅವರು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತಿದ್ರು. ಅದರಿಂದಾಗಿ ನಾವು ಈ ಥರ ಸ್ಕೋರ್ ತಗೊಂಡಿದ್ದೀವಿ. ನನ್ನ ಆ್ಯಂಬಿಷನ್ ನೆಕ್ಸ್ಟು ಕ್ಲಾಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ. ನನ್ನ ಹೆಸರು ವಿನುತಾ ಅಂತ. ನಾನು ಸೈನ್ಸ್ ಸೆಕೆಂಡ್ ಇಯರಲ್ಲಿ ಓದ್ತಿದ್ದು. 89% ತಗೊಂಡಿದ್ದೀನಿ. ಇಲ್ಲಿ ಕಾಲೇಜ್ ವಾತಾವರಣ ತುಂಬ ಚೆನ್ನಾಗಿದೆ ಮತ್ತು ಲೆಕ್ಚರರ್ಸು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಇಷ್ಟು ಪರ್ಸೆಂಟೇಜ್ ತಗೊಂಡಿದ್ದೀನಿ ಅಂತಂದರೆ ಅದಕ್ಕೆ ಲೆಕ್ಚರರ್ಸೇ ಫಸ್ಟ್ ಮೇನ್ ಕಾರಣ. ಮತ್ತು ಇಲ್ಲಿ ಡೈಲಿ CT ಕ್ಲಾಸು ಮತ್ತು ನೀಟ್ಗೆ ಕೋಚಿಂಗ್ ಕೊಡ್ತಾರೆ. ಡೈಲಿ ಈವ್ನಿಂಗ್ ಕ್ಲಾಸಲ್ಲೂ CT ಕೋಚಿಂಗ್ ಕೊಡ್ತಾರೆ. ನೆಕ್ಸ್ಟು ಇನ್ನೂ ಸಪೋರ್ಟಿವ್ ಆಗಿದ್ದಾರೆ ಲೆಕ್ಚರರ್. ಸಂಸ್ಥೆಯ ಕಾರ್ಯದರ್ಶಿಯಾದ ಪ್ರೇಮಲತಾ ಕೃಷ್ಣಸ್ವಾಮಿ ಮಾತಾಡ್ತಾ ಇರೋದು. ನಮ್ಮ ಸಂಸ್ಥೆಯು ಸತತವಾಗಿ 100% ರಿಸಲ್ಟನ್ನು ತಗೊಳ್ತಾ ಇದೆ 3 ಇಯರ್ಸಿಂದ. ಅದನ್ನೇ ನಾವು ಕಂಟಿನ್ಯೂ ಮಾಡಬೇಕು ಅಂಥೇಳಿ ನಾವು ಮಕ್ಕಳನ್ನ ನಾವು ಹುರಿದುಂಬಿಸ್ತೀವಿ. ಹಾಗೆ ಈ ಒಂದು ಸಕ್ಸಸ್ಸಿಗೆ ನಮ್ಮ ಸಂಸ್ಥೆಗೆ ಸೇರುವಂತಹ ವಿದ್ಯಾರ್ಥಿಗಳೇ ಪಾತ್ರದಾರರು ಅಂಥೇಳಿ, ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಉಪನ್ಯಾಸಕರು ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂತಂದರೆ ಅವರ ಒಂದು ಪರಿಶ್ರಮ ಈ ಮಕ್ಕಳ ಒಂದು ಅಭ್ಯುದಯಕ್ಕೆ ಕಾರಣ ಆಗಿದೆ. ಅದರಿಂದ ಎಲ್ಲ ಪೋಷಕರು ನಮ್ಮ ಸಂಸ್ಥೆಯ ಒಂದು ಅಭ್ಯುದಯನ ನೆನೆಸ್ಕೊಂಡು ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಕರ್ಕೊಂಬಂದರೆ, ನಮ್ಮ ಶಾಲೆಗೆ ಬರುವಂಥ ವಿದ್ಯಾರ್ಥಿಗಳನ್ನ ನಾವು ಒಂದು ಪ್ರೆಷಸ್ ಅಂತ ಭಾವಿಸಿ ಅವರಿಗೆ ಒಳ್ಳೆಯ ಸುಸಂಸ್ಕೃತಿಯನ್ನು ಕಲಿಸಿ ಅವ್ರನ್ನ ನಾವು ಹೊರಗಡೆ ಕಳಿಸ್ತೀವಿ ಅಂಥೇಳಿ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಹಾಗೂ ನನ್ನ ಸಂಸ್ಥೆಯ ಉಪನ್ಯಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ.